ಹಣಕಾಸಿನ ವಿಚಾರಕ್ಕೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘೋರ ಕೊಲೆಯೊಂದು ನಡೆದಿದೆ. ಮನೆಗೆ ಬಂದಿದ್ದವನನ್ನ ಕಿರಾತಕನೊಬ್ಬ ತುಂಡು ತುಂಡಾಗಿ ಕತ್ತರಿಸಿ ಎಲ್ಲ ಪೀಸ್ಗಳನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿ ದೊಡ್ಡ ಮೋರಿಗೆ ಎಸೆದಿದ್ದಾನೆ. ಆ ಪಾಪಿ ಮಾಡಿದ ಈ ಕೃತ್ಯವೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ನಾಪತ್ತೆ ಪ್ರಕರಣ ಭೇದಿಸಲು ಮುಂದಾದ ಪೊಲೀಸರು ಈ ಘಟನೆಯನ್ನ ಬಯಲಿಗೆಳೆದಿದ್ದಾರೆ. ಆದರೆ ಪೊಲೀಸರು ಎಷ್ಟೇ ಹುಡುಕಾಡಿದ್ರೂ ಕೊಲೆಯಾದ ವ್ಯಕ್ತಿಯ ದೇಹದ ಒಂದು ತುಂಡು ಮಾತ್ರ ಇನ್ನೂ ಸಿಕ್ಕಿಲ್ಲ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಹೆಸರು KV ಶ್ರೀನಾಥ್, ವಯಸ್ಸು 34 ವರ್ಷ. ಮೇ 29ರಂದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ಶ್ರೀನಾಥ್ ಮೇ 28ರಂದು ಆರೋಪಿ ಮಾಧವರಾವ್ನ KR ಪುರಂನ ವಿಜಿನಪುರದಲ್ಲಿರುವ ಮನೆಗೆ ಹೋಗಿರೋದು ಪತ್ತೆಯಾಗಿತ್ತು. ಬಳಿಕ 4 ಅಂತಸ್ತಿನ ಈ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿದ್ದ ಮಾಧವರಾವ್ ಮನೆ ಒಳಗಡೆ ಶ್ರೀನಾಥ್ ಹೋಗಿರೋದು ಅಲ್ಲೇ ಇದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯೂ ಆಗಿತ್ತು. ಆದರೆ ಮಾಧವರಾವ್ ಮನೆಗೆ ಹೋಗಿದ್ದ ಶ್ರೀನಾಥ್ ಮತ್ತೆ ಮನೆ ಹೊರಗೆ ಬಂದಿದ್ದು ಎಲ್ಲಿಯೂ ರೆಕಾರ್ಡ್ ಆಗಿರಲಿಲ್ಲ. ಜೊತೆಗೆ ವಿಚಾರಿಸಿದಾಗ ಆತನು ನಾಪತ್ತೆಯಾಗಿದ್ದ. ಬಳಿಕ ಆತನ ಮೊಬೈಲ್ ಲೊಕೇಶನ್ ಪತ್ತೆ ಮಾಡಿದ ಪೊಲೀಸರಿಗೆ ಆರೋಪಿ ಆಂಧ್ರಪ್ರದೇಶದಲ್ಲಿದ್ದಾನೆ ಅಂತ ಗೊತ್ತಾಗಿತ್ತು. ಮಾಧವರಾವ್ ಮತ್ತು KV ಶ್ರೀನಾಥ್ ಇಬ್ರು 2 ವರ್ಷದಿಂದ ಪರಿಚಯಸ್ಥರಾಗಿದ್ರು. ಶ್ರೀನಾಥ್ ಬಳಿ ಮಾಧವರಾವ್ 5 ಲಕ್ಷ ರೂಪಾಯಿ ಹಣದ ಚೀಟಿ ಹಾಕಿ ಚೀಟಿ ಎತ್ತಿದ್ದ. ಆದರೆ ಈ ಚೀಟಿ ಹಣವನ್ನ ವಾಪಸ್ ನೀಡಿರಲಿಲ್ಲ. ಹೀಗಾಗಿ ಇಬ್ಬರ ಮಧ್ಯೆ ಹಣದ ವಿಚಾರಕ್ಕೆ ಗಲಾಟೆ ಆಗಿತ್ತು. ಇದೇ ವಿಚಾರಕ್ಕೆ ಮೇ 28ರಂದು ಮಾಧವರಾವ್ ಮನೆಗೆ ಹೋಗಿದ್ದ ಶ್ರೀನಾಥ್ ಚೀಟಿ ಹಣ ಕೊಡುವಂತೆ ಒತ್ತಾಯ ಮಾಡ್ತಿದ್ದ. ಈ ವೇಳೆ ಮನೆಯಲ್ಲಿ ಇಬ್ಬರಿಗೂ ಹಣದ ವಿಚಾರಕ್ಕೆ ಗಲಾಟೆ ಆಗಿತ್ತು. ಗಲಾಟೆ ವಿಕೋಪಕ್ಕೆ ತಿರುಗಿ ಸಿಟ್ನಲ್ಲಿ ಮಾಧವರಾವ್ ತನ್ನ ಮನೆ ಮುಂದೆ ಇದ್ದ ಜಾಕ್ ರಾಡ್ ತೆಗೆದುಕೊಂಡು ಶ್ರೀನಾಥ್ ತಲೆಗೆ ಹೊಡೆದಿದ್ದ. ಇದರಿಂದ ಕುಸಿದು ಬಿದ್ದ ಶ್ರೀನಾಥ್ನ ದೇಹವನ್ನ ಬಾತ್ರೂಮ್ಗೆ ಎಳೆದೊಯ್ದು ಮಚ್ಚಿನಿಂದ ತುಂಡು ತುಂಡಾಗಿ ಕತ್ತರಿಸಿದ್ದ. ಬಳಿಕ ಶ್ರೀನಾಥ್ನ ಮೃತದೇಹವನ್ನ 3 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ತನ್ನದೇ ಬೈಕ್ನಲ್ಲಿ ಮಧ್ಯರಾತ್ರಿ ಬೆಳತ್ತೂರು ಬಳಿ ಮೋರಿಯಲ್ಲಿ ಎಸೆದಿದ್ದ. ನಂತರ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಆಂಧ್ರಪ್ರದೇಶಕ್ಕೆ ಎಸ್ಕೇಪ್ ಆಗಿದ್ದ. ಈ ಕೊಲೆ ಮಾಡಿದ ಸ್ಥಳ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದ ಕೇಸ್ ವರ್ಗಾವಣೆ ಮಾಡಲಾಗಿತ್ತು. ಬಳಿಕ ರಾಮಮೂರ್ತಿ ನಗರ ಪೊಲೀಸರು ಕೊಲೆ ಮತ್ತು ಸಾಕ್ಷಿ ನಾಶದಡಿ ಕೇಸ್ ದಾಖಲು ಮಾಡಿಕೊಂಡು ಶ್ರೀನಾಥ್ ಮೃತದೇಹದ ತುಂಡುಗಳಿಗೆ ಕಳೆದ 3 ದಿನದಿಂದ ಬೆಳ್ತೂರು ಮೋರಿಯಲ್ಲಿ ಹುಡುಕ್ತಾ ಇದ್ದಾರೆ. ಆದರೆ ಈ ದೊಡ್ಡ ಮೋರಿಯಲ್ಲಿ ಮೃತದೇಹದ ಒಂದು ತುಂಡು ಸಹ ಪತ್ತೆಯಾಗಿಲ್ಲ. ಇನ್ನು ಮಂಗಳೂರಿನಿಂದ ನುರಿತರನ್ನ ಕರೆಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಟ್ನಲ್ಲಿ ಬೆಂಗಳೂರಿನಲ್ಲೂ ಬ್ರೂಟಲ್ ಮರ್ಡರ್ಗಳು ವರದಿಯಾಗ್ತಾ ಇದ್ದು ನಾಗರಿಕರು ಬೆಚ್ಚಿ ಬೀಳುವಂತೆ ಮಾಡಿದೆ. ಸದ್ಯ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡಿರುವ ರಾಮಮೂರ್ತಿ ನಗರ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದು ಮೃತದೇಹದ ತುಂಡುಗಳಿಗಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ.